ರಜತಗಿರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಿರೀಶ್ ನಮ್ಮ ಜೊತೆ ಇದ್ದಾರೆ, ಪ್ಯಾರಾಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ವಿಜೇತ. ಸೊ ಗಿರೀಶ್ ಈ ಸಾಧನೆ ಮಾಡಿದ್ರು ಅಂದ ತಕ್ಷಣ ಗಿರೀಶ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂತು. ಈಗಾಗಲೇ ನಾನು ಹೇಳಿದಂತೆ ಸಚಿನ್ ಅವರು ಕಾಲ್ ಮಾಡಿ ಮಾತನಾಡಿದ್ದಾರೆ, ಸೈನಾ ನೆಹ್ವಾಲ್ ಅವರು ಕಾಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವತಿಯಿಂದ ಪುನೀತ್ ರಾಜ್ಕುಮಾರ್ ಕಾಲ್ ಮಾಡಿದ್ರು ಅಂತಕ್ಕಂಥ ಮಾತನ್ನು ಈಗ ತಾನೇ ನನ್ನ ಜೊತೆ ಹೇಳ್ತಾ ಇದ್ರು ಗಿರೀಶ್. ಪುನೀತ್ ರಾಜ್ಕುಮಾರ್ ಅವರು ಗಿರೀಶ್ ಫೇವ್ರೆಟ್ ಹೀರೋ ಅಂತೆ. ಸೊ ಅವ್ರ ಜೊತೆ ಮಾತಾಡಿದಾಗ ಹೇಗಿತ್ತು ಗಿರೀಶ್? ತುಂಬ ಖುಷಿ ಆಯಿತು ಸರ್. ಏನು ಹೇಳಿದ್ರು ಪುನೀತ್ ರಾಜ್ಕುಮಾರ್ ಹೇಳಿದರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದು ನಾವು ಇವಾಗ ಏನು ಅಂದರೆ ನಿಮ್ಮ ಫ್ಯಾನು ನಾನು ಅಂತ ಹೇಳಿದೆ ನಾನು. ಅವ್ರು ಹೇಳಿದರು, ಇಲ್ಲಪ್ಪ ಇವಾಗ ನಿಮ್ಮ ಫ್ಯಾನ್ ನಾವು ಅಂತೇಳಿ ಅವ್ರ ಜೊತೆ ಮಾತಾಡಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಇದೇ ಥರ ಚೆನ್ನಾಗಿ ಮುಂದೆನೂ ಮಾಡಿ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತೊಗೊಬಂದಿದ್ದೀರಾ. ಮತ್ತು ನಾನು ನಿಮಗೆ ನಂಬರ್ ಕೊಟ್ಟಿದ್ದೀನಿ, ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ, ನಾನು ನಿಮ್ಮ ಜೊತೆ ಖಂಡಿತ ಮಾತಾಡ್ತೀನಿ. ತುಂಬ ಖುಷಿ ಆಯಿತು ನಿಮ್ಮ ಸಾಧನೆ ಕೇಳಿ. ಮುಂದೇನು ಇದನ್ನು ಮುಂದುವರಿಸಿ, ಒಂದು ಬಾರಿ ನೋಡೋಣ, ಮುಂದೆ ಏನಾದರೂ ಸಿಕ್ಕೋಣ, ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ. ಅಷ್ಟಾದಾಗಲೇ ಎಷ್ಟೋ ಖುಷಿ ಆಗಿಬಿಡುತ್ತೆ ಖಂಡಿತ. ಈಗ ಯಾರ್ಯಾರಿಗೆ ಅನುಕೂಲ ಇತ್ತು ಅವರೆಲ್ಲರಿಗೂ ಕೂಡ ಗಿರೀಶ್ಗೆ ಕಾಲ್ ಮಾಡಿದ್ರು, ಶುಭಾಶಯವನ್ನು ತಿಳಿಸಿದ್ರು. ಹಾಗೆಯೇ ಜನಗಳಿಗೂ ಕೂಡ ಗಿರೀಶ್ನ ನೇರವಾಗಿ ನೋಡಬೇಕು, ಅವ್ರಿಗೆ ನಾವು ಶುಭಾಶಯ ತಿಳಿಸ್ಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಗಿರೀಶ್ನ ಅಭಿಮಾನಿಗಳು ಕೆಲವರು ಇರ್ತಾರೆ, ಗಿರೀಶ್ನ ಸ್ನೇಹಿತರು ಕೆಲವರು ಇರ್ತಾರೆ. ಹಾಗೆಯೇ ಎಷ್ಟೋ ಜನ ಅವರಿಗೆ ಶುಭಾಶಯ ತಿಳಿಸ್ಬೇಕು ಅಂತಂದ್ಬಿಟ್ಟು ನಮ್ಮ ಕಚೇರಿಗೆ ಅನೇಕರು ಈಗಾಗಲೇ ಕಾರ್ಯಕ್ರಮ ಆರಂಭ ಆದಾಗಿಂದ ಕರೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರ ಕರೆಯನ್ನು ನಾವೀಗ ತಗೋತೀವಿ. ಅವ್ರು ಯಾರು ಅಂತ ನನಗಂತೂ ಗೊತ್ತಿಲ್ಲ, ಅದನ್ನು ಗಿರೀಶ್ ಐಡೆಂಟಿಫೈ ಮಾಡ್ತಾರೆ ಯಾರು ಅಂತ ಅಂದ್ಬಿಟ್ಟು, ಅವರ ಧ್ವನಿ ಕೇಳ್ಬಿಟ್ಟು. ಸೊ ಸರ್, ದಯವಿಟ್ಟು ನೀವೀಗ ಗಿರೀಶ್ ಜೊತೆನಲ್ಲಿ ಮಾತನಾಡಿ, ಅವ್ರು ಯಾರು, ನೀವು ಯಾರು ಅಂತ ಅನ್ನೋದನ್ನ ಗಿರೀಶ್ ಅವರೇ ಐಡೆಂಟಿಫೈ ಮಾಡ್ತಾರೆ. ಹಲೋ 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 ಗಿರೀಶ್. ಹಾಂ ಹೇಳಿ ಗಿರೀಶ್. ಹಾಂ ಚೆನ್ನಾಗಿದ್ದೀನಿ. ಗೊತ್ತಾಯ್ತಾ? ಸ್ವಲ್ಪ ಇದಾಗ್ತಾ ಇದೆ. ನಾನು ಇನ್ನೊಂಚೂರು ಮಾತಾಡಿ, ಅವಾಗ ಗೊತ್ತಾಗುತ್ತೆ. ಕಣಿಯ ರವಿ. ರವಿ ಹೇಳಿ, ಹೇಗಿದ್ದೀರಾ? ಕಂಗ್ರಾಚುಲೇಷನ್ ಗಿರೀಶ್. ಥ್ಯಾಂಕ್ ಯು ವೆರಿ ಮಚ್. ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಹೆಮ್ಮೆ ತಂದಿದ್ದೀರಾ, ತುಂಬಾ ಧನ್ಯವಾದಗಳು. ನಿಮಗೂ ಸಹ ತುಂಬ ಧನ್ಯವಾದಗಳು. ಈ ರೀತಿ ವಿಶ್ ಮಾಡಿದಾಗ ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತೆ ಹೇಗಿತ್ತು ಅನುಭವ? ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಇದು ಮೊದಲನೇ ಒಲಿಂಪಿಕ್ಸಲ್ಲೇ ಪದಕ ಬಂತು ದೇಶಕ್ಕೆ. ತುಂಬ ಖುಷಿ ಆಯಿತು ರವಿ ಅವರೇ. ಓಕೆ ರವಿ ಅವರೇ, ಥ್ಯಾಂಕ್ ಯು. ರವಿ ಅವರು ಕುತೂಹಲನ ಕಾಯ್ದಿಟ್ಕೊಳ್ಳಿಲ್ಲ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಐಡೆಂಟಿಫೈ ಮಾಡ್ತಾರೆ ನೋಡೋಣ ಅಂದ್ಕೊಂಡೆ. ರವಿ ಅವರು ಗಿರೀಶ್ ಅವರ ಕಾಲೇಜ್ ಮೇಟ್, ಗಿರೀಶ್ನ ಸ್ನೇಹಿತರು. ಕರೆ ಮಾಡಿ ಗಿರೀಶ್ಗೆ ವಿಶ್ ಮಾಡಿರ್ತಕ್ಕಂಥದ್ದು. ಸೊ ಇನ್ನೂ ಅನೇಕರಿದ್ದಾರೆ ಹಾಗೆಯೇ ಕರೆ ಮಾಡ್ತಕ್ಕಂಥವ್ರು. ಯಾರು ಅಂತ ಗಿರೀಶ್ ಐಡೆಂಟಿಫೈ ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಸೊ ಗಿರೀಶ್, ಇದೆಲ್ಲ ಆದ ನಂತರ ನೀವು ಡೆಲ್ಲಿ ಏರ್ಪೋರ್ಟಿಗೆ ಬಂದು ಇಳಿದ್ರಿ, ಅಲ್ಲಿ ಒಳ್ಳೆಯ ಸ್ವಾಗತ ಸಿಕ್ತು. ಅದಾದ ನಂತರ ನೀವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಾಗಲೂ ಕೂಡ ನಿಮಗೆ ಅದೇ ರೀತಿಯಾದಂತಹ ಸ್ವಾಗತ ಸಿಕ್ಕಿದ್ದು. ಅದು ಬಹಳ ಒಂದು ಖುಷಿ. ಏನು ಅಂದರೆ ದೆಹಲಿಗಿಂತಲೂ ನಮ್ಮ ಕರ್ನಾಟಕದಲ್ಲಿ ಖಂಡಿತ ಒಂದು ಆ ರೀತಿಯ ಒಂದು ಜನರು ಒಂದು ತೋರಿಸಿದ ಪ್ರೀತಿ, ಕನ್ನಡದವರ ಒಂದು ಪ್ರೀತಿ ಇದುವರೆಗೂ ಇನ್ನೂ ಮರೆಯೋಕ್ಕಾಗಲ್ಲ. ಆ ರೀತಿ ನಾವು ಏನು ಹೊರಗಡೆ ಬಂದ್ವಿ, ಅವಾಗ ಅವರು ಮೀಡಿಯಾದವರು ನಮಗೋಸ್ಕರ ಇದು ಮಾಡ್ತಾ ಇದ್ದಿದ್ದು, ಮತ್ತು ಅದೇ ರೀತಿ ಕರ್ನಾಟಕದ ಜನತೆ ನಮ್ಮನ್ನು ಅಂದರೆ ನಮ್ಮ ಹತ್ತಿರದವರು ಎಲ್ಲರೂ ಕೂಡ ನಮ್ಮನ್ನು, ಸ್ನೇಹಿತರು ಎಲ್ಲರೂ ಕೂಡ ನಮ್ಮನ್ನು ಕಾಣಲಿಕ್ಕೆ ಬಂದಿದ್ದರು. ಆ ಕ್ಷಣದಲ್ಲಿ ಅಲ್ಲಿ ಸ್ವಲ್ಪ ಗೊಂದಲ ಎಲ್ಲ ಇದಾಯಿತು. ಆ ಒಂದು ಸಂದರ್ಭದಲ್ಲಿ ನನಗೆ ಏನು ಅಂದರೆ ಒಂದು ಕಡೆ ಖುಷಿ ಆಯಿತು, ಮತ್ತು ಇನ್ನೊಂದು ಕಡೆ ಫ್ರೀಯಾಗಿ ನಾನು ನಿಂತು ಮಾತಾಡೋಕ್ಕಾಗಿಲ್ಲ ಅಂತ ಒಂದು ಸ್ವಲ್ಪ ನೋವಾಯಿತು. ಆದರೂ ಏನು ಅಂದರೆ ಆ ಒಂದು ಪ್ರೀತಿನ ನನ್ನ ಮೇಲೆ ಇಟ್ಟಿದ್ರಲ್ಲ ಕರ್ನಾಟಕದಲ್ಲಿ, ನಾನು ಧನ್ಯ ಅನ್ನಿಸ್ತು ಸರ್. ಇಷ್ಟೆಲ್ಲ ಖುಷಿ, ಇಷ್ಟೆಲ್ಲ ಸಂಭ್ರಮದ ಮಧ್ಯೆ ನಾನು ಚಿನ್ನದ ಪದಕವನ್ನು ಗೆಲ್ಲಕ್ಕಾಗಲಿಲ್ವಲ್ಲ ಅನ್ನೋ ನೋವೇನಾದರೂ ಇಲ್ವಾ ನಿಮಗೆ? ಇಲ್ಲ, ಖಂಡಿತ ನನಗೆ ಚಿನ್ನದ ಪದಕ, ನಾನು ಪದಕನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪ್ಯಾರಾಲಿಂಪಿಕ್ಸಿಂದ ಈ ಬಾರಿ ಪದಕ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿರಲಿಲ್ಲ. ನಾನು ಭಾಗವಹಿಸ್ತಿದ್ದೀನಿ ಅನ್ನೋ ಖುಷಿ ಇತ್ತು. ಮತ್ತು ಒಂದೇನು ಅಂದರೆ ತುಂಬ ಚೆನ್ನಾಗಿ ಜಂಪ್ ಮಾಡಬೇಕು, ಇಲ್ಲಿ ಏನು ಪರ್ಫಾರ್ಮ್ ಮಾಡಿದ್ದೀನಿ ಅದಕ್ಕಿಂತ ಅಲ್ಲಿ ಚೆನ್ನಾಗಿ ಮಾಡಬೇಕು, ನನ್ನ ಬೆಸ್ಟನ್ನ ನಾನು ಕ್ರಿಯೇಟ್ ಮಾಡ್ಕೊಬೇಕು ಕಾಂಪಿಟೇಷನ್ಲಿ, ಈ ರೀತಿ ಥಿಂಕ್ ಮಾಡ್ತಾ ಇದ್ದೆ ನಾನು. ಬಟ್ ಏನು ಅಂದರೆ ಮೆಡಲ್ ಬರುತ್ತೆ ಅಂತ ಹೇಳಿ ಒಲಿಂಪಿಕ್ಸಲ್ಲಿ ಯಾರೂ ಕೂಡ ಅಷ್ಟು ಸುಲಭವಾಗಿ ಅಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಾನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಚೆನ್ನಾಗಿ ಒಟ್ಟಿನಲ್ಲಿ ಏನು ಪರ್ಫಾರ್ಮೆನ್ಸ್ ಇದೆ ಅದನ್ನು ಬೆಟ್ರಾಗಿ ಮಾಡಬೇಕು ಅನ್ನೋ ಒಂದು ಅಷ್ಟೇ ಕಾನ್ಫಿಡೆನ್ಸಲ್ಲಿ ಅಷ್ಟೊಂದು ಮಾಡ್ತೀನಿ ಅನ್ನೋ ಹೋಪ್ ಇತ್ತು ಸರ್ ನನಗೆ. ಯಾಕೆಂದರೆ ನಾನು ಕೇಳಿದ್ದು, ಈಗ ಚಿನ್ನದ ಪದಕವನ್ನು ಗೆದ್ದಂತಹ ವ್ಯಕ್ತಿ ಕೂಡ 174 ಜಂಪ್ ಮಾಡಿದ್ದು, 1.74 ಅಲ್ವಾ? ನೀವು ಕೂಡ 1.74 ಜಂಪ್ ಮಾಡಿದ್ದೀರಾ. ಬಟ್ ಅವರು ಕಮ್ಮಿ ಟೇಕ್ಸ್ನಲ್ಲಿ ಮಾಡಿರೋದ್ರಿಂದ ಅವರಿಗೆ ಚಿನ್ನದ ಪದಕ. ನಾನು ಯಾವಾಗ ಈ ಕಾಂಪಿಟೇಷನಿಗೆ ಭಾಗವಹಿಸೋಕ್ಕಿಂತ ಹಿಂದೆ ನಾನು 10ನೇ ರ್ಯಾಂಕಲ್ಲಿದ್ದೆ, ಇಡೀ ವರ್ಲ್ಡಲ್ಲಿ 10ನೇ ರ್ಯಾಂಕಲ್ಲಿದ್ದೆ. 1ನೇ ರ್ಯಾಂಕಿಂದ ಇರೋರೆಲ್ಲರೂ ಇದ್ದರು. ಹಾಗಾಗಿ ನಾನು ಪದಕನ ಎಕ್ಸ್ಪೆಕ್ಟೇಷನ್ ಮಾಡಿ ಇಟ್ಕೊಂಡಿರಲಿಲ್ಲ. ಏನು ಇವಾಗ ಬೆಳ್ಳಿ ಚಿನ್ನದ ಪದಕ ಗೆದ್ದರು, ಅವರು ವಿಶ್ವದ 3rd ರ್ಯಾಂಕಿಂಗಲ್ಲಿದ್ದರು. 3rd ಬಂದಿರೋರು ವರ್ಲ್ಡ್ ನಂಬರ್ 1 ಇದ್ದರು.
4th ಬಂದಿರೋರು ವರ್ಲ್ಡ್ ನಂಬರ್ 2nd ಇದ್ರು. ಸೊ ಇಂಥ ಒಂದು ಪೈಪೋಟಿ ನಡುವೆ ನಾನು ಏನು ಅಂದರೆ ಒಂದು ಒಳ್ಳೆ ಪ್ರದರ್ಶನ ಅಂದರೆ ಏನೋ ಒಂದು ನನ್ನ ಬೆಸ್ಟ್ ಮಾಡೋಣ ಅನ್ಕೊಂಡೆ. ಬಟ್ ಒಂದಂತೂ ಥಿಂಕ್ ಮಾಡಿದೆ ನಾನು, ಎಲ್ಲಿವರೆಗೂ ನನಗೆ ಸಾಧ್ಯ ಆಗ್ತದೆ ಅಲ್ಲಿವರೆಗೂ ನಾನು ಎಲ್ಲ ಜಂಪ್ನು ಫಸ್ಟ್ ಜಂಪೇ ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ತುಂಬಾ ಕ್ಲಿಯರ್ ಮಾಡಿದೆ. ಬಟ್ ಯಾವಾಗ 1.74 ಮೀಟರ್ಸಲ್ಲಿ ಬೈ ದ ಚಾನ್ಸ್ ರನ್ವೇನಲ್ಲಿ ಆಗ್ತಾ ಇರ್ತದೆ, ಇದು ಹೈ ಜಂಪಲ್ಲಿ ಇದು ಸಾಮಾನ್ಯ. ಆ ರೀತಿ ಒಂದು ಸ್ವಲ್ಪ ಏನೋ ಏರುಪೇರಾಗಿ ಒಂದು ಸ್ವಲ್ಪದರಲ್ಲಿ ನನಗೆ ಅದು ಫಸ್ಟು ಕ್ಲಿಯರ್ ಆಗಿಲ್ಲ. ಬಟ್ ಆದರೂ ನಾನು ಅವಾಗ ಭಯ ಆಗಿಲ್ಲ, ಯಾಕೆಂದರೆ ನನಗೆ ಈಸಿಯಾಗಿ ನನಗೆ ಗೊತ್ತಿತ್ತು ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇತ್ತು ನನಗೆ. ಸೆಕೆಂಡ್ ಜಂಪು ಕ್ಲಿಯರ್ ಮಾಡಿದೆ. ಬಟ್ ಆ ನಂತರ ಏನಾಯಿತು, ಅದು ಅವರು ಮೊದಲನೇ ಬಾರಿ ಇದರಲ್ಲೇ ಕ್ಲಿಯರ್ ಮಾಡಿದ್ರಿಂದ ಅವರಿಗೆ ಫಸ್ಟು ಹೋಯಿತು, ನನಗೆ ಸೆಕೆಂಡ್ ಬಂತು. ಸೊ ನಮ್ಮ ವರ್ಲ್ಡ್ ವಿಶ್ವ ಚಾಂಪಿಯನ್ ಇದರಲ್ಲಿ ಹಿಂದೆ ವರ್ಲ್ಡ್ ನಂಬರ್ 1 ರ್ಯಾಂಕಿಂಗ್ ಅವರು ಥರ್ಡ್ ಆಯಿತು. ಯಾಕೆ ಅಂದರೆ ಅವರು 2 ಕ್ಲಿಯರ್ ಮಾಡಿಲ್ಲ, 3ನೇದು ಕ್ಲಿಯರ್ ಮಾಡಿದ್ದಾರೆ. ಪ್ರತಿ ಜಂಪಿಗೂ 1 ಬಾರಿ ಆಡಿದ ನಂತರ ಇನ್ನು 2 ಸಲ ಅವಕಾಶ ಇರುತ್ತೆ, 2 ಬಾರಿ. ಸೊ ಅದರಲ್ಲಿ ಅವರು 2 ಕ್ಲಿಯರ್ ಮಾಡಿದ್ದೆ, 3ನೇ ಲಾಸ್ಟ್ ಕಡೆ ಕ್ಲಿಯರ್ ಮಾಡಿದ್ರು. ಸೊ ಹೀಗಾಗಿ ಈ ಕ್ಲಿಯರೆನ್ಸ್ ಮೇಲೆ ಏನು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಕೊಟ್ಟರು. ಓಕೆ, ಫೈನ್. ಸೊ ಅನೇಕ ಜನ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಗಿರೀಶ್ ಧನಂಜಯ್ ಅಂತ ಅಂದ್ಬಿಟ್ಟು ಸಕಲೇಶ್ಪುರದಿಂದ ಕರೆ ಮಾಡಿದ್ದಾರೆ. ಮಾತಾಡಿ ಧನಂಜಯ್ ಅವರೇ. ಹಲೋ, ಹೇಳಿ ಧನಂಜಯ್, ಮಾತಾಡಿ. ಹಲೋ ಹೇಳಿ. ಹೌದು ಧನಂಜಯ್, ಗಿರೀಶ್ ಅವರೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಮಾತಾಡಿ. ಗಿರೀಶ್ ಅವರೇ. ಹೇಳಿ ಧನಂಜಯ್ ಅವರೇ. ತುಂಬಾ ನಿಮಗೆ ಧನ್ಯವಾದಗಳು ಗಿರೀಶ್ ಅವರೇ, ನಮ್ಮ ಇಂಡಿಯಾಕ್ಕೆ ಹಾಗೂ ಮತ್ತೆ ಮೇನ್ ಆಗಿ ನಮ್ಮ ಕರ್ನಾಟಕಕ್ಕೆ. ತುಂಬಾ ಸಂತೋಷ, ನಿಮಗೂ ಕೂಡ ಈ ರೀತಿ ಹೇಳಿದ್ದಕ್ಕೆ ನಿಮಗೂ ಧನ್ಯವಾದ. ನಮಗೆ ತುಂಬಾ ಖುಷಿಯಾಗಿದೆ, ನನಗಂತೂ ತುಂಬಾ ಹೇಳ್ಕೊಳ್ಳೋದಷ್ಟು ಖುಷಿ ಆಗಿದೆ. ನಮ್ಮ ಇಂಡಿಯಾಕ್ಕೋಸ್ಕರ ಇಷ್ಟು ನೀವು ಒಂದು ತಂದ್ಕೊಟ್ಟಿದ್ದೀರಲ್ಲ. ಓಕೆ, ಧನ್ಯವಾದ ಧನಂಜಯ್. ಈಗ ಏನಾಗುತ್ತೆ, ಕೆಲವರೆಲ್ಲ ಮಾತಾಡಬೇಕು ಅಂತ ಕಾಲ್ ಮಾಡ್ತಾರೆ. ಸೊ ಕಾಲ್ ಲೈನ್ ಸಿಕ್ತು, ಅದರಲ್ಲೂ ಗಿರೀಶೇ ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಆ ಉದ್ವೇಗಕ್ಕೆ ಮಾತುಗಳೇ ಬರಲ್ಲ. ಸೊ ಮೋಸ್ಟ್ಲಿ ಧನಂಜಯ್ಗೂ ಹಾಗೆ ಆಯಿತು ಅಂತ ಅನ್ಸುತ್ತೆ. ಇನ್ನೂ ಕೆಲವರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಸೊ ಅವಾಗವಾಗ ನಾವು ಕಾಲ್ಸ್ ತೊಗೊಂಡ ಮಧ್ಯದಲ್ಲಿ ನಮ್ಮ ಮಾತುಕತೆ. ಸೊ ಇನ್ನು ಸತ್ಯನಾರಾಯಣ ಅವರೇ, ಇನ್ನು ನಾವು ಪ್ರಮುಖ ವಿಚಾರಕ್ಕೆ ಬರೋದಾದರೆ ಗಿರೀಶ್ ಅವರ ಟ್ರೈನಿಂಗ್, ಅವರು ಪ್ಯಾರಾಲಿಂಪಿಕ್ಸ್ಗೆ ಹೋಗೋದಕ್ಕೂ ಮೊದಲು ಗಿರೀಶ್ ಅವರಿಗೆ ತರಬೇತಿ ನೀಡಿದ ರೀತಿ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಗಿರೀಶು ನ್ಯಾಷನಲ್ ಕ್ಯಾಂಪಿಗೆ ಫೆಬ್ರವರಿ 4ನೇ ತಾರೀಕಿಗೆ ನಾವು ಐಡೆಂಟಿಫೈ ಮಾಡಿದ್ವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಕೊಟ್ವಿ. ಓಕೆ. ಗಿರೀಶು ಲಾಸ್ಟ್ ಬೀಜಿಂಗ್ ಒಲಿಂಪಿಕ್ಸಲ್ಲಿ ಇವ್ರದ್ದು ಈವೆಂಟ್ ಇರಲಿಲ್ಲ. ಓಕೆ. ಈ ಒಲಿಂಪಿಕ್ಸಲ್ಲಿ ಈವೆಂಟ್ ಇಂಟ್ರೊಡ್ಯೂಸ್ ಆಗಿದೆ. ಗಿರೀಶ್ ಅವರು 174, 170 ಮಾಡ್ತಾ ಇದ್ದಾರೆ. ಮತ್ತು ಏಷ್ಯನ್ ಗೇಮ್ಸಲ್ಲಿ ಇದು ಗೋಲ್ಡ್ ಮೆಡಲ್ದು ಹೈಟ್ ಇದೆ. ಇದೆಲ್ಲ ನನ್ನ ಒಂದು ನಾಲೆಡ್ಜಲ್ಲಿ ನಾನು ಒಂದು ಇಂಟರ್ನೆಟ್ಟಲ್ಲಿ ಮತ್ತು ಜೊತೆಲಿ ಪ್ಯಾರಾಲಿಂಪಿಕ್ ಕಮಿಟಿಯಿಂದ ಅಲ್ಲೆಲ್ಲ ಇನ್ಫಾರ್ಮೇಷನ್ ನನಗೆ ಒಂದು ಸಿಕ್ತು. ಹಾಗಾಗಿ ನ್ಯಾಷನಲ್ ಕ್ಯಾಂಪ್ನ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಗಿರೀಶ್ ಅವರು ಒಂದು ಖಾಸಗಿ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾಯಿದ್ರು ಬ್ಯಾಂಕಲ್ಲಿ. ನಾವು ಗಿರೀಶನಿಗೆ ಕರೆದುಬಿಟ್ಟು ಕನ್ವಿನ್ಸ್ ಮಾಡಿದೆ, ನಾನು ಮತ್ತು ಅವ್ರ ಸ್ನೇಹಿತರು ಇನ್ನೊಬ್ಬರು ಸುರ್ಜಿತ್ ಸಿಂಗ್ ಅವರು. ಈ ಥರ ಸುರ್ಜಿತ್ ಸಿಂಗ್ ಸಹ ಕ್ಯಾಂಪಿಗೆ ಸೆಲೆಕ್ಟ್ ಆಗಿದ್ರು. ಜಾಬ್ ಬಿಟ್ಟು ಬಂದರೂ ಪರವಾಗಿಲ್ಲ, ನೀವು ಈಗ ಬನ್ನಿ, ಇಂಥ ಆಪರ್ಚುನಿಟಿ ಲೈಫಲ್ಲಿ ಸಿಗಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾನು ಒಂದು ಕ್ರೀಡಾಪಟುವಾಗಿ ಒಂದು ಆಪರ್ಚುನಿಟಿ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಬರಲ್ಲ. ಖಂಡಿತ ಅವಕಾಶಗಳು ಮತ್ತೆ ಯಾವತ್ತೂ ಒದಗಿ ಬರಲ್ಲ. ಆಮೇಲೆ ಇದು ಎಜುಕೇಷನ್ ಅಲ್ಲ, ಇದು ಹೌದು ಎಜುಕೇಷನ್ಗಿಂತಲೂ ಮೇಲೆ ಅಂತೀನಿ. ಖಂಡಿತ ಎಜುಕೇಷನ್ಗೆ ಏನಾಗುತ್ತೆ, ಟೈಮ್ ಇದೆ. ಆದರೆ ಇಲ್ಲಿ ಟೈಮ್ ಮುಗಿದೋಯ್ತು ಅಂದರೆ ಏನೂ ಇಲ್ಲ. ಹಾಗಾಗಿ ಗಿರೀಶ್ ಹೇಳಿದ್ಮೇಲೆ, ಆಮೇಲೆ ಕ್ಯಾಂಪಲ್ಲಿ ಗಿರೀಶ್ ಬಂದ ಮೇಲೂ ಅವ್ರ ಬಾಡಿ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿತ್ತು, ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿತ್ತು. ಇದೆಲ್ಲ ನಾವು ಸ್ವಲ್ಪ ಗಮನಿಸ್ಕೊಂಡು ನಾನು ಮತ್ತೆ ಅದೇ ಸಂದರ್ಭದಲ್ಲಿ ನಮ್ಗೆ ಇನ್ನೂ ಒಂದು ಅಡ್ವಾಂಟೇಜು ಆಯಿತು. ಅಲ್ಲಿ ನಿಕಿಟಿನ್ ಅಂತೇಳಿ ಒಂದು ಕೋಚ್, ಫಾರಿನ್ ಕೋಚು, ರಷ್ಯನ್ ಕೋಚ್, ಸಾಯಿಯಲ್ಲಿ ಏಬಲ್ ಬಾಡಿ ಅಲ್ಲಿ ಹೋಗೋ ಅಥ್ಲೀಟ್ ಸಾನಾ ಕುಮಾರಿಗೆ ಕೋಚ್ ಆಗಿದ್ರು. ಅವ್ರ ಸಹಾಯನೂ ನಾವು ಪಡ್ಕೊಂಡ್ವಿ. ಯಾಕೆಂದರೆ ಅವರು ಸ್ವಂತ ಹೈ ಜಂಪರ್. ಅವರು ಬೆಸ್ಟ್ ಬಂದ್ಬಿಟ್ಟು 223 ಮಾಡ್ಯಾರ ಅವ್ರ ಲೈಫ್. ವೆರಿ ಗುಡ್ ಸರ್. ನಿಮ್ಮ ಮತ್ತೆ ತರಬೇತಿಯ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಇನ್ನು ಬೆಂಗಳೂರಿನಿಂದ ಹೇಮಂತ್ ಅಂತ ಕರೆ ಮಾಡಿದ್ದಾರೆ. ಹೇಮಂತ್, ಮಾತಾಡಿ. ಸರ್, ಹಾಯ್ ಗಿರೀಶ್ ಅವರೇ. ಹಲೋ ಹೇಳಿ. ತುಂಬಾ ಕಂಗ್ರಾಚುಲೇಷನ್ಸ್ ಫಸ್ಟ್ ಆಗಿ. ಥ್ಯಾಂಕ್ಸ್. ತುಂಬಾ ಒಳ್ಳೆ ಹೆಸರು ಕಂಡುಕೊಂಡಿದ್ದೀರಾ ನಮ್ಮ ಕರ್ನಾಟಕಕ್ಕೆ ಆಗಲಿ, ನಮ್ಮ ದೇಶಕ್ಕೆ ಆಗಲಿ, ಇಡೀ ಕರ್ನಾಟಕನ ಹೆಮ್ಮೆ ಪಡೋಂಥ ವಿಷಯ ನೀವು ಮಾಡಿರೋದು. ಇದು ನನ್ನ ಕರ್ತವ್ಯ. ಇದು ಕರ್ತವ್ಯ ಅಲ್ಲ, ದೇಶಕ್ಕೆ ಒಳ್ಳೆ ಹೆಸರು ತಂದ್ಕೊಟ್ಟಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೀಗೆ ನೀವು ಇನ್ನು ಮುಂದೆ ಬರಬೇಕು ಅಂತ ಆಸಕ್ತಿವಿ. ಓಕೆ ಹೇಮಂತ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸತ್ಯನಾರಾಯಣ್ ಮಾತಾಡ್ತಾ ಇದ್ರಿ ನೀವು, ಅದಾದ ನಂತರ ಆಮೇಲೆ ಗಿರೀಶ್ ಅವರು
ಬಾಡಿ ಫಿಟ್ ಆಗಿದ ತಕ್ಷಣ ಒಂದು ದಿವಸ 160 ಮಾಡಿದ್ರು. ಆಮೇಲೆ ಗಿರೀಶ್ ಅವ್ರದ್ದು ಇನ್ನೊಂದು ಏನಂದರೆ, ನಾವು ಫ್ಲಾಸ್ಫರಿ ಫ್ಲಾಪ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ವಿ. ಯಾಕೆಂದರೆ ನನಗೂ ಆ ಅಥ್ಲೀಟು ಫಸ್ಟ್ ಟೈಮು ನಾವು, ಯಾಕಂದರೆ ಅವ್ರಿಗೆ ಇಷ್ಟು ದಿನ ಕೋಚ್ ಇರಲಿಲ್ಲ ಮುಂಚೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ತಾಯಿದ್ರು. ಒಂದು ಅಟೆಂಪ್ಟ್ ಮಾಡಿ ನೋಡಿದ್ವಿ. ವರ್ಲ್ಡ್ ಸ್ಟ್ಯಾಂಡರ್ಡ್ ಅವರೆಲ್ಲ ಮಾಡೋದೆಲ್ಲ ಫ್ಲಾಸ್ಫರಿ ಫ್ಲಾಪ್. 1.5 ತಿಂಗಳು ಫ್ಲಾಸ್ಫರಿ ಫ್ಲಾಪಲ್ಲೇ ಟ್ರೈನಿಂಗ್ ಮಾಡಿದ್ವಿ. ಏನು ಸರ್ ಹಂಗಂದ್ರೆ? ಸರ್ ಇದು ಹಿಂದ್ಗಡೆಯಿಂದ ಜಂಪ್ ಮಾಡೋದು. ಹೈ ಜಂಪಲ್ಲಿ 2 ಥರ ಇದೆ. ಈಗ ಬ್ಯಾಕಲ್ಲಿ ಓಡೋದು, ಏಬಲ್ ಬಾಡಿಯಲ್ಲಿ ಎಲ್ಲರೂ ಬ್ಯಾಕಲ್ಲಿ ಜಂಪ್ ಮಾಡೋದು. ಆದರೆ ಗಿರೀಶ್ ಅವರ ಡಿಸೇಬಿಲಿಟಿಗೆ, ಅವ್ರದ್ದು ಬಾಡಿಗೆ ಅದು ಸೂಟ್ ಆಗಲಿಲ್ಲ. ಆಮೇಲೆ ಅವ್ರಿಗೆ ಸ್ಪೈಕ್ಸಲ್ಲೂ ಸೂಟ್ ಆಗಲಿಲ್ಲ. ಇದೆಲ್ಲ ನಾವು ಮನಗಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಿದ್ವಿ, ಗಿರೀಶ ನಿಂದು ಏನು ಹಳೆ ಸ್ಟೈಲ್ ಇದೆಯೋ ಅದರಲ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಗಿರೀಶ್ ಅವರು ಆ ಹಳೆ, ಯಾಕಂದರೆ ಗಿರೀಶ್ ಅವ್ರದ್ದು ನಾನು ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದರೆ, ಅವ್ರು ಹೇಳಿದಾಗ್ಲೂ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಅವರು ಟ್ರೈ ಮಾಡ್ತಾನೆ ಇದ್ರು ಅದರಲ್ಲೇ. ಒಂದು ದಿವಸ ನಮ್ಗೆ ಏನಿಸ್ತು, ಸರ್ ನನಗೆ ಸ್ಪೈಕ್ಸ್ ಹಾಕ್ಲಿಕ್ಕೆ ಕಂಫರ್ಟಬಲ್ ಆಗಲ್ಲ ಅಂದರು. ಆವಾಗ ನಾನು ಮನ್ಗಂಡೆ, ಏನಾಗುತ್ತೆ ಅಥ್ಲೀಟಿಗೆ 2 ಸ್ಪೈಕ್ಸ್ ಅಡ್ವಾಂಟೇಜ್ ಸಿಕ್ಕರೆ ಮಾತ್ರ ಅದು ಸ್ಪೈಕ್ಸು ಉಪಯೋಗ ಆಗುತ್ತೆ, ಇಲ್ಲಾಂದರೆ ಉಪಯೋಗ ಇಲ್ಲ. ಗಿರೀಶ್ ಅವರು ಸ್ಪೈಕ್ಸೇ ಮಾಡಿದರೆ ಇನ್ನೂ ನನ್ನ ಲೆಕ್ಕದಲ್ಲಿ 8 ಸೆಂಟಿಮೀಟರ್ ಅವರಿಗೆ ಈಸಿ ಅಡ್ವಾಂಟೇಜ್ ಇದೆ. ಖಂಡಿತ. ಆ ನೈಲ್ಸು ಬೌನ್ಸಿಂಗು, ರಬ್ಬರ್ ಟ್ರ್ಯಾಕಿಗೆ ಬೌನ್ಸಿಂಗ್ ಸಿಗುತ್ತೆ. ಇವರು ಬೇರ್ ಫುಟ್ಟಲ್ಲಿ ಮಾಡೋದ್ರಿಂದ ಇವರಿಗೆ ಒಂದು ಥರದಲ್ಲಿ ಡಿಸ್ಅಡ್ವಾಂಟೇಜ್. ಖಂಡಿತ. ಮತ್ತೆ ಅದೊಂದು ರೀತಿಯಲ್ಲಿ ಬೇರ್ ಫುಟ್ನಲ್ಲೇ ಮಾಡಿದ್ದು ಕೂಡ ಒಂದು ದೊಡ್ಡ ಸಾಧನೆ ಅಂತಲೇ. ಹೌದು, ಸಾಧನೆ. ಓಕೆ, ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಕ್ರೀಡಾಪಟುವಿಗೆ ಕೋಚ್ ಆಗ್ತಕ್ಕಂಥದ್ದು, ತರಬೇತಿ ನೀಡತಕ್ಕಂಥದ್ದು ಅದು ಅಂಥ ಸವಾಲಿನ ಕೆಲಸ ಅಂತ ಅನಿಸಲ್ಲ. ಆದರೆ ಹುಟ್ಟಿನಿಂದಲೂ ಅಂಗವಿಕಲನಾಗಿದ್ಕೊಂಡಂತಹ ವ್ಯಕ್ತಿಯನ್ನು ತರಬೇತುಗೊಳಿಸಿ ಆತನನ್ನು ಪ್ಯಾರಾಲಿಂಪಿಕ್ಸ್ಗೆ ರೆಡಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಏನು ಕಡಿಮೆ ಸಾಧನೆ ಅಲ್ಲ. ಅದರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ ಒಂದು ಬ್ರೇಕ್ನ ನಂತರ.